ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದ್ದೀರಾ ತುಳಸಿ ಅವರೇ? ಪರವಾಗಿಲ್ಲ ಡಾಕ್ಟ್ರೆ. ನಾನೀಗ ನಿಮ್ಮೆಲ್ಲರ ಕ್ಷಮೆ ಕೇಳಬೇಕು ಅಂತ ಬಂದೆ. ಇವತ್ತು ನಡೆದಿದ್ದು ನಮ್ಮ ಕೈ ಮೀರಿದ ಘಟನೆ. ನಿಮ್ಮ ದೇಹದಲ್ಲಿ ಟಾಕ್ಸಿಕ್ ಅಂಶಗಳು ಅಂದರೆ ವಿಷಕಾರಿ ಅಂಶಗಳು ಹೇಗೆ ಹೋಯ್ತು ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವು ಕೊಟ್ಟಿರೋ ಯಾವುದಾದ್ರೂ ಮೆಡಿಸಿನ್ ಓವರ್ ಡೋಸ್ ಆಗಿದೆಯಾ ಅಥವಾ ಯಾವುದಾದ್ರೂ ಮೆಡಿಸಿನ್ ಓವರ್ ರಿಯಾಕ್ಟ್ ಆಗಿದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿ ನೋಡ್ತೀವಿ. ಒಂದು ವೇಳೆ ನಮ್ಮ ಸ್ಟಾಫ್ ನಿರ್ಲಕ್ಷ್ಯದಿಂದ ಏನಾದರೂ ಈ ರೀತಿ ಆಗಿದ್ರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಅವರನ್ನೆಲ್ಲ ಕೆಲಸದಿಂದ ತೆಗೆದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ, ಈಗ ಅದ್ರ ಬಗ್ಗೆ ಎಲ್ಲ ಮಾತು ಯಾಕೆ ಬಿಡಿ ಡಾಕ್ಟ್ರೆ. ನಮ್ಮನೆ ಮಹಾಲಕ್ಷ್ಮಿ ಉಳ್ಕೊಂಡ್ಬಿಟ್ರಲ್ಲ, ನಮ್ಗಷ್ಟೇ ಸಾಕು. ಹೌದು, ನಿಜವಾಗ್ಲೂ ತಪ್ಪು ನಡೆದಿದ್ರೆ ತಪ್ಪು ಮಾಡಿರೋರಿಗೆ ದೇವ್ರು ಖಂಡಿತ ಶಿಕ್ಷೆ ಕೊಡ್ತಾನೆ. ಈಗ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನೀಗ ನಮ್ಮ ಮನೆಯವ್ರ ಜೊತೆ ಸಮಯ ಕಳಿಬೇಕು. ನನಗಷ್ಟೇ ಸಾಕು ಡಾಕ್ಟರ್. ಅಮ್ಮ, ಆದ್ರೂ ಈ ರೀತಿ ಆದಾಗೆಲ್ಲ ನಾವ್ ಇವ್ರ ಮೇಲೆ ಆಕ್ಷನ್ ತಗೋಬೇಕಲ್ವಾ? ಹಾಸ್ಪಿಟ್ಲ್ ಅವ್ರ ಈ ತರ ಹೇಳಿ ನಾವೇನಾದ್ರೂ ಮುಂದುವರೆದು ಬಿಡಬೇ. ಈಗ ಈ ಮಾತೆಲ್ಲ ಯಾಕೆ? ಅಮ್ಮ ಹೇಳ್ದ ಹಾಗೆ ತಪ್ಪು ಮಾಡೋರಿಗೆ ದೇವ್ರ ಶಿಕ್ಷೆ ಕೊಡ್ತಾನೆ. ಈಗ ನಾವು ಸಂಭ್ರಮದಲ್ಲಿರಬೇಕು. ಹೌದು, ನಮಗೀಗ ಎರಡೆರಡು ಸಂಭ್ರಮ. ಒಂದು ಪಾಪು ಹುಟ್ಟಿದ್ದು, ಇನ್ನೊಂದು ಅಮ್ಮ ಮತ್ತೆ ನಮಗೋಸ್ಕರ ಬಂದಿದ್ದು. ಈ ಖುಷಿ ಮುಂದೆ ಇನ್ನೇನು ಬೇಡ. ಇನ್ಮೇಲೆ ನಮ್ಮ ಮನೇಲಿ ಹಬ್ಬನೇ ನಡೆಯುತ್ತೆ. ಮಾಧವರೇ, ಒಂದು ನಿಮಿಷ. ಯಾಕೆ ತುಳಸಿಯವರೇ, ಸುಸ್ತಾಗ್ತಿದ್ಯಾ? ಇಲ್ಲಿ ಮಗು ನಾನು ಕೊಡಿ. ಮರಕ್ಕೆ ಯಾವತ್ತೂ ಕಾಯಿ ಭಾರ ಅಲ್ಲ ಮಾಧವರೇ. ದೇವಕಿ ಕೃಷ್ಣನ್ ಹೆತ್ತರು ಯಶೋಧ ಅವನ ತಾಯಿ ಅಲ್ವಾ? ಈ ಕಂದಮ್ಮಂಗೆ ಪೂರ್ಣಿನೇ ತಾಯಿ. ಇವತ್ತಿಂದ ಈ ಮಗು ನಿಂದು. ಇದ್ರ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಇದ್ರ ಮೇಲಿನ ಪ್ರೀತಿ, ಕಾಳಜಿ, ಅಧಿಕಾರ ಎಲ್ಲ ನಿಮ್ಮಿಬ್ರದೆ. ಈ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಇಲ್ಲಿಗೆ ನಮ್ಮ ಜವಾಬ್ದಾರಿ ಪೂರ್ತಿ ಆಯಿತು ಮಾಧವ್ ಅವರೇ. ನಿಮ್ಮ ಜವಾಬ್ದಾರಿ ಏನೋ ಪೂರ್ತಿ ಆಯಿತು, ಆದರೆ ನನ್ನ ಜವಾಬ್ದಾರಿ ಇನ್ನೂ ತುಂಬ ಇದೆ. ನಿನ್ನ ಜವಾಬ್ದಾರಿನಾ? ಏನಣ್ಣ ಅದು? ತುಳಸಿಯವರೇನೋ ಮಗುನ ಹೆತ್ತು ಪೂರ್ಣಿ ಕೈಯಲ್ಲಿ ಕೊಟ್ಬಿಟ್ರು, ಆದರೆ ತುಳಸಿಯವರನ್ನ ನಾನು ಅಂಗೈಯಲ್ಲಿಟ್ಕೊಂಡು ನೋಡ್ಕೋಬೇಕಲ್ವಾ? ಅದು ನನ್ನ ಜವಾಬ್ದಾರಿ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಅಣ್ಣ. ಅದಕ್ಕೆ ತ್ಯಾಗ ಮಾಡೋ ಮನಸ್ಸು, ನಿನಗೆ ಸೇವೆ ಮಾಡೋ ಮನಸ್ಸು, ನಿಮ್ಮಿಬ್ಬರು ಸೇವೆಗೆ ನಾನು ಸದಾ ಸಿದ್ಧ. ಏನಂತೀಯ ಅಣ್ಣ? ಅದರಲ್ಲಿ ಎರಡು ಮಾತೇ ಇಲ್ಲ.
ಆಗಿದೆಯಮ್ಮ ತುಳಸಿ. ಹೋದ ಜೀವ ಬಂದಿದ್ದು ನಿನಗಲ್ಲ, ನಮ್ಮಗಳಿಗೆ. ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನಂತೂ ಬದುಕ್ತಿರ್ಲಿಲ್ಲ. ಬಿಡ್ತು ನಿಮ್ಮವ್ವ. ನಿಮ್ಮ ಆಶೀರ್ವಾದ ನನ್ನ ಮೇಲಿರೋವರೆಗೂ ಏನೂ ಆಗಲ್ಲ. ನಾ ಹೇಳಿಲ್ವ ತಾತ ಅಮ್ಮಂಗೇನೂ ಆಗಲ್ಲ ಅಂತ. ಅಮ್ಮ 1 ನಿಮಿಷ ಆರತಿ ಮಾಡ್ತೀವಿ. ಅಮ್ಮ ಒಳಗ್ ಬಾ. ಸರ್ಪ್ರೈಸ್. ಏನ್ರ ಅದಲ್ಲ? ಅಮ್ಮ, ನಮ್ಮೆಲ್ಲರ ಕೈ ಹಿಡಿದು ನಮ್ಮ ಪ್ರತಿ ಹೆಜ್ಜೆನಲ್ಲೂ ನಮ್ಮ ಜೊತೆ ನಿಂತು ನಡೆಸಿರೋ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಪುಟಿ, ನಾ ಬಂದಾಯ್ತಲ್ಲ, ಹೀಗೆ ಯಾಕೆ ಹೇಳ್ತಾ ಇದೀಯಾ? ಸಂಧ್ಯಾ, ಸಮಾಧಾನ ಮಾಡ್ಕೊ. ಅಮ್ಮ ಮೊದಲು ಒಳಗೆ ಬರಲಿ. ಅಮ್ಮ ಮಗು ಎಲ್ಲಿ? ನಾನು ಮಗುನ್ ನೋಡ್ಬೇಕು. ಆಗ್ಲಿಂದ ಕಾಯ್ತಿದ್ದೀನಿ ಗೊತ್ತಾ. ಮಗುನಾ? ಮಗು ಇಲ್ಲಿಗೆ ಬರ್ಲಿಲ್ವಲ್ಲ. ಮಗುನ ಪೂರ್ಣಿ ಜೊತೆ ನಮ್ಮ ಮನೆಗೆ ಕಳಿಸ್ಬಿಟ್ವಿ. ಅಮ್ಮನ ಬಿಟ್ಟೋಗೋಣ ಅಂತ ಬಂದ್ವಿ. ಏನ್ ಹೇಳ್ತಾ ಇದ್ದೀರಾ ನೀವು? ತಾಯಿ ಒಂದ್ ಕಡೆ, ಮಗು ಒಂದ್ ಕಡೆ, ಇದು ಸರಿನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ಮಗುನ್ ನೋಡ್ಲೇಬೇಕು. ನಾನು ಈಗಲೇ ಹೋಗಿ ಕರ್ಕೊಂಬರ್ತೀನಿ ಅಷ್ಟೇ. ಏ ದಡ್ಡಿ, ಅಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದು ಮಗುನ ಅಲ್ಲೇ ಬಿಡಕ್ಕಾಗತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.